ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ, ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ, ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ ಏಳಿರಿ. ಮಧುರ ಅಮೃತ ದೊರೆತಿದೆ, ಮಧುವನದಲ್ಲೂ ಹೂಗಳರಳಿವೆ, ಮುರಳಿಯ ಮಧುರ ಅಮೃತ ದೊರೆತಿದೆ, ಮಧುವನದಲ್ಲೂ ಹೂಗಳರಳಿವೆ, ಧರಣಿ ಎಚ್ಚತ್ತಿದೆ, ಆಗಸವೆದ್ದಿದೆ, ಧರಣಿ ಎಚ್ಚತ್ತಿದೆ, ಆಗಸವೆದ್ದಿದೆ, ನನ್ನ ಕಣ್ಮಣಿಗಳೇಳಿರಿ, ಮುದ್ದು ಮಕ್ಕಳೇ ಏಳಿರಿ, 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 ಏಳಿರಿ. ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ, ಕರ್ಣಗಳಿಗೆ ಅಮೃತರ ಸಧಾರೆ, ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ, ಕರ್ಣಗಳಿಗೆ ಅಮೃತರ ಸಧಾರೆ, ಪ್ರಭು ಮಿಲನಕ್ಕೆ ಇದೇ ಸಮಯವು, ಪ್ರಭು ಮಿಲನಕ್ಕೆ ಇದೇ ಸಮಯವು, ಬ್ರಹ್ಮ ಮುಹೂರ್ತವಿದೇಳಿರಿ, ಮುದ್ದು ಮಕ್ಕಳೇ ಏಳಿರಿ, 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 ಏಳಿರಿ. ನಿದ್ರಿಸುವವರು ಕಳೆದುಕೊಳ್ಳುವರು, ಜಾಗೃತರಾದರೆ ಪಡೆದುಕೊಳ್ಳುವರು, ನಿದ್ರಿಸುವವರು ಕಳೆದುಕೊಳ್ಳುವರು, ಜಾಗೃತರಾದರೆ ಪಡೆದುಕೊಳ್ಳುವರು, ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ, ಬಾಬಾನ ಮಧುರ ವಾಣಿಯ ಆಲಿಸಿ, ಪ್ರೀತಿಯ ಮಕ್ಕಳೇಳಿರಿ, ಮುದ್ದು ಮಕ್ಕಳೇ ಏಳಿರಿ, ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ, ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ, ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ, ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ, ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ
ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಉಮ್ಮಂಗ ಉತ್ಸಾಹ ಇದೆಯಲ್ಲ, ಶಿವ ಬಾಬಾ ಫೋಟೋ ಕಾಣಿಸ್ತಾ ಇರಲಿ. ಎರಡೂ ಕಣ್ಣುಗಳು ಶಿವ ಬಾಬಾರವರನ್ನು ನೋಡುತ್ತಿರಲಿ, ಅದೇ ಉಮ್ಮಂಗ ಉತ್ಸಾಹ. ಜ್ಯೋತಿಯನ್ನೇ ನೋಡುತ್ತಿರಲಿ, ಯಾವುದೇ ಹಲ್ಚಲ್ ಇರಕೂಡದು. ಆತ್ಮಿಕ ಸ್ಮೃತಿ ಇರಲಿ. ಆತ್ಮ ಜ್ಯೋತಿ ಜಗಮಗಿಸುತ್ತಿದೆ ಮಸ್ತಕದಲ್ಲಿ. ದೀಪರಾಜ ಬಂದು ಟಚ್ ಮಾಡಿದರೆ ನನ್ನ ಮಸ್ತಕಕ್ಕೆ. ದೀಪರಾಣಿ ನಾನು ಬೆಳಗುತ್ತಿದ್ದೇನೆ ಈ ಶರೀರದ ಮಸ್ತಕದಲ್ಲಿ, ಅನುಭವ ಮಾಡಿ. ಆತ್ಮ ಬಿಂದು, ಪರಮ ಆತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು. ನನ್ನ ಆತ್ಮ ಬಿಂದು, ಡ್ರಾಮಾ ಬಿಂದು, ಡ್ರಾಮಾ, ನನ್ನ ಆತ್ಮ ಮತ್ತು ಪರಮಾತ್ಮ ಡ್ರಾಮಾ ಮೂರು ಸ್ಮೃತಿಯ ತಿಲಕವನ್ನು ಮಸ್ತಕದಲ್ಲಿ ಅನುಭವ ಮಾಡ್ತಾ ಇದ್ದೀನಿ. ನನ್ನ ಆತ್ಮ ಪರಮ ಆತ್ಮನ ಸಂತಾನ, ದೀಪರಾಜನ ದೀಪರಾಣಿ ನನ್ನ ಆತ್ಮ ಮಸ್ತಕ, ಈ ಶರೀರದಲ್ಲಿ ಮಸ್ತಕದಲ್ಲಿ ಅಂದರೆ ಹಣೆಯ ಮಧ್ಯದಲ್ಲಿ ಜಗಮಗಿಸುತ್ತಿದ್ದೇನೆ.
ಚೈತನ್ಯ ಶಕ್ತಿಯಾಗಿದ್ದೇನೆ. ಈ ಸಮಯದಲ್ಲಿ ಸ್ವಯಂ ಸೃಷ್ಟಿಯ ರಚಯಿತನಾದ ಈಶ್ವರ ಬಂದು ನನ್ನ ಆತ್ಮನನ್ನು ಟಚ್ ಮಾಡಿದ ಸೆಕೆಂಡಿನಲ್ಲಿ ಅವರ ಸಮಾನ ವಿದೇಹಿಯಾಗುತ್ತಿದ್ದೇನೆ. ವಿದೇಹಿ ಅನುಭವ ಮಾಡಿ ದೇಹದ ಬಾಣದಿಂದ ಮುಕ್ತ ಪರಮ ಈಶ್ವರನ ಸಮಾನ ವಿದೇಹಿ ಡಿಟ್ಯಾಚ್ಡ್ ಒಬ್ಸರ್ವರ್ ಆಗಿ, ಈಗ ಸಾಕ್ಷಿ ದೃಷ್ಟಾಗಿ ಸ್ಥೂಲ ಶರೀರವನ್ನು ನೋಡುತ್ತಾ ನಾನಾತ್ಮ ವಿದೇಹಿ 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 ಅನುಭವ ಮಾಡಿ. ಬಾಬಾ ಅಭ್ಯಾಸ ಮಾಡಿಸ್ತಾರೆ. ಒಂದು ಸೆಕೆಂಡಿನಲ್ಲಿ ಎಲ್ಲರೂ ಇವಾಗ ವಿದೇಹಿ ಆಗಬಹುದು. ವಿದೇಹಿಯಾಗಿ ಆಗಬಲ್ಲಿರಾ? ದೇಹದಿಂದ ಆಚೆ ಒಂದು ಸೆಕೆಂಡಿನಲ್ಲಿ ವಿದೇಹಿ ಎದುರುಗಡೆ ಶುಭಾಬರ ಫೋಟೋ ನೋಡ್ತಾ 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 ಡಿಟ್ಯಾಚ್ ಆಗ್ಬಿಡುವಂಥದ್ದು. ಈ ದೇಹದ ಬಾಣದಿಂದ ಮುಕ್ತರಾಗಿ ಸಪರೇಟ್ ಆಗಿ ವಿದೇಹಿ ನಾನಾತ್ಮ ಬಾಪ್ ದಾದಾರವರ ಸಮಾನ ಆಗಿದ್ದೇನೆ. ಹೇಗೆ ಶುಭಾಬ ವಿದೇಹಿ ನಾನಾತ್ಮ ಅವರ ಸಮಾನ ವಿದೇಹಿ ಆಗಿದ್ದೇನೆ. ಸಪರೇಟ್ ಶರೀರ. ಅಮ್ಮ, ನನ್ನ ಬೆಸ್ಟ್ ಫ್ರೆಂಡ್ಸ್ ಇವರು ಹೈಡ್ ಅಂಡ್ ಸೀಕ್ ಫ್ರೆಂಡ್ಸ್, ಇವರೆಲ್ಲ ಸ್ಟೋರಿ ಟೈಮ್ ಫ್ರೆಂಡ್ಸ್. ಹಬ್ಬ ಅಲ್ವಾ? MTR ಗುಲಾಬ್ ಜಾಮೂನ್ ಮಿಕ್ಸ್. ಎಷ್ಟೊಂದು ರುಚಿಯಾದ ಗುಲಾಬ್ ಜಾಮೂನ್. ಎಲ್ಲರಿಗೂ ಸ್ವಾಗತ. ನಿರಂತರ ಸೂಕ್ಷ್ಮ ವಚನದಲ್ಲಿ ವಿದೇಹಿಯಾಗಿ ಬಾಪ್ದಾದಾರವರನ್ನೇ ನೋಡ್ತಾ ಇದ್ದೇನೆ. ವಿದೇಹಿಯಾಗಿ ನಿರಂತರ ಬಾಪ್ದಾದಾರವರನ್ನೇ ನೋಡ್ತಾ ಇದ್ದೇನೆ. ವಿಶ್ವದ ಗ್ಲೋಬ್ ಇದೆ, ಯಾವುದೇ ಹಲ್ಚಲಿಲ್ಲ. ಎಂತಹದ್ದೇ ಪರೀಕ್ಷೆ ಬಂದರೂ ನನ್ನ ಸ್ಥಿತಿ ಮಾತ್ರ ಅಚಲ್ ಅಡೂಲ ಇದೆ. ವಿದೇಹಿ, ನಿರಂತರ ವಿದೇಹಿ, ಯಾವುದೇ ಹಲ್ಚಲಿಲ್ಲ, ಅಚಲ್ ಅಡೋಲ ಸ್ಥಿತಿ. ವಿದೇಹಿ ನಾನಾತ್ಮ ಬಾಪ್ ದಾದಾರವರ ಸಮಾನ ವಿದೇಹಿ ಅನುಭವ ಮಾಡ್ತಾ ಇದ್ದೇವೆ. ಯಾವುದೇ ಹಲ್ಚಲಿಲ್ಲ. ನಾನು ಬಾಪ್ ದಾದಾ ವಿಶ್ವದ ಗ್ಲೋಬ್, ವಿಶ್ವದ ಗ್ಲೋಬ್ನ ಸುತ್ತಲೂ ನಾವೆಲ್ಲ ಮಕ್ಕಳಿದ್ದೇವೆ. ಬಾಪ್ ದಾದಾರವರ ಸಮಾನ ಇದ್ದೇವೆ. ಬಾಪ್ ದಾದಾರವರ ಸಮಾನ, ಬಾಪ್ ದಾದಾರವರಿಂದ ವಿಶೇಷ ಶಕ್ತಿ ಕಿರಣಗಳು ಅನುಭವ ಮಾಡ್ತಾ ಇದ್ದೀವಿ. ವಾಪಸ್ ದೇಹದಲ್ಲಿ ಬಂದ್ಬಿಡಿ, ಸೆಕೆಂಡಿನಲ್ಲಿ ದೇಹದಲ್ಲಿ ಬನ್ನಿ. ವಿದೇಹಿ ಆಗಿದ್ವಿ, ಮತ್ತೆ ಮರಳಿ ದೇಹದಲ್ಲಿ ಬನ್ನಿ. ಬಾಬಾ ಏನು ಹೇಳ್ತಾರೆ?
ಮತ್ ದೇಹದಲ್ಲಿ ಬನ್ನಿ ಮರಳಿ ಇದೇ ತರಹ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ವಿಧೇಹಿ ಆಗುವಂಥದ್ದು. ಒಂದು ಸೆಕೆಂಡ್ ಸಿಕ್ಕರೂ ಕೂಡ ಪದೇ ಪದೇ ಈ ಅಭ್ಯಾಸವನ್ನು ಮಾಡ್ತಾ ಇರಿ ಅಂತಿದ್ದಾರೆ ಬಾಬರವರು ಇವತ್ತು. ಬಾಬಾ ವಿದೇಹಿ ಅಭ್ಯಾಸ ಮಾಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ಇವಾಗ ನಿರಾಕಾರಿ, ಇವಾಗ ಫರಿಷ್ಠ. ಎಷ್ಟರ ಮಟ್ಟಿಗೆ ಯಾವ ಮಗುವಿನ ಏಕಾಗ್ರತೆ ಸೆಕೆಂಡಿನಲ್ಲಿ ಪರಮಧಾಮ, ಸೆಕೆಂಡಿನಲ್ಲಿ ಸೂಕ್ಷ್ಮವತನ, ಅಭಿ ನಿರಾಕಾರಿ, ಅಭಿ ಫರಿಷ್ಠ ಸ್ಟೇಜ್ ಎಷ್ಟು ಮಟ್ಟಿಗೆ ಬರ್ತದೆ ಅನ್ನೋದನ್ನು ಬಾಬಾ ಟೆಸ್ಟ್ ಮಾಡ್ತಾರೆ. ಅಟೆನ್ಷನಿಂದ ಟೆಸ್ಟನ್ನು ಕೊಡ್ತಾ ಇದ್ದೇವೆ. ಬ್ರಹ್ಮ ಮುಹೂರ್ತದಲ್ಲಿ ನಡೀತಾ ಇದೆ ಪರಮಾತ್ಮ ತೆಗೆದುಕೊಳ್ಳುವ ಟೆಸ್ಟ್. ಯಾರೆಲ್ಲ ಜಾಗೃತ ಅವಸ್ಥೆಯಲ್ಲಿದ್ದು ಮಾಡ್ತೇವೆ. ಇದು ಅಂತಿಮ ಸಮಯದಲ್ಲಿ ಈ ಒಂದು ಅಭ್ಯಾಸದ ಬಹಳ ಕಾಲದ ಅಭ್ಯಾಸದ ಸಹಾಯ ಅಂತಿಮ ಕಾಲದಲ್ಲಿ ನಮಗೆ ಅಂತಿಮ ಗಳಿಗೆ ಸಮಯ ಇರ್ತದಲ್ಲ, ಆ ಸಮಯದಲ್ಲಿ ವಿನಾಶದ ಸಮಯದಲ್ಲಿ ಹೆಲ್ಪ್ ಆಗ್ತದೆ. ಹಾಗಾಗಿ ಅಭ್ಯಾಸ ಮಾಡಿಸ್ತಾ ಇದ್ದಾರೆ, ಟೆಸ್ಟ್ ತಗೊಳ್ತಾ ಇದ್ದಾರೆ ಬಾಪರು. ರೆಡಿ ಇದೀವ ನಾವು ಅಂತ. ಇವಾಗ ನಿರಾಕಾರಿ, ಇವಾಗ ಫರಿಷ್ಠ ಹೇಗೆ ಆಗಲಿಕ್ಕೆ ಪರಿಶ್ರಮ ಪಡ್ತಿದ್ದೀವ. ಈಸಿಯಾಗಿ ಪರಮಧಾಮ್ ಹೋಗ್ತೀವ, ಜ್ಞಾನ ಸೂರ್ಯನ ಜೊತೆ ಕೂತ್ಕೊಳ್ತೀವ, ಈಸಿಯಾಗಿ ಸೂಕ್ಷ್ಮವತನಕ್ಕೆ ಬರ್ತೀವ, ಆಕಾರಿ ಫರಿಷ್ಠಾವಸ್ಥಾ ಅನುಭವ ಮಾಡ್ತೀವಿ. ಎದುರುಗಡೆ ಬಾಪ್ ದಾದಾರವ್ರು ನೋಡ್ತೀವ. ನೋಡೋಣ ಬಾಬಾ ಇವಾಗ ನಿರಾಕಾರಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ನೋಡ್ತಾ ಇದ್ದೇನೆ. ಅಂತರ್ಚಕ್ಷುಗಳಿಂದ ಅವರನ್ನು ಟಚ್ ಮಾಡ್ತಾ ಇದ್ದೇನೆ. ಅವರಲ್ಲಿರುವ ಶಕ್ತಿ ಎಲ್ಲ ನನ್ನಲ್ಲಿ. ಹೀಗೆ ಸೂರ್ಯನ ಸುತ್ತಲೂ ನಾವು ಆತ್ಮಗಳು. ಅಜ್ಞಾನದ ಪ್ರಕಾಶ ಮತ್ತು ಯೋಗ ಅಗ್ನಿ ನನ್ನ ಆತ್ಮನನ್ನು ಬೆಳಗಿಸ್ತಾ ಇದೆ ಪರಮಧಾಮದಲ್ಲಿ. ಜ್ಞಾನದ ಪ್ರಕಾಶತೆ ಜ್ಞಾನ ಸೂರ್ಯನ ಸುತ್ತಲೂ ನನ್ನ ಆತ್ಮದಲ್ಲಿ ಜ್ಞಾನ ಸೂರ್ಯನ ಪ್ರಕಾಶತೆ ಇದೆ. ಯೋಗ ಅಗ್ನಿ ಸೂರ್ಯನ ಸಮಾನ ಮಾಡಿದೆ. ಜ್ಞಾನ ಸೂರ್ಯನ ಸಮಾನ. ಮಾಸ್ಟರ್ ಜ್ಞಾನ ಸೂರ್ಯ ನಿರಾಕಾರ ಜ್ಯೋತಿ ಸ್ವರೂಪದಲ್ಲಿ ಏಕಾಗ್ರತೆ ಇದೆಯಾ? ಎದುರುಗಡೆ ಶುಭಾಬರವರ ಫೋಟೋ ನೋಡ್ತಾ ಇದೆ. ಸ್ಥೂಲ ನಯನಗಳು, ದಿವ್ಯ ನೇತ್ರ ಪರಮಧಾಮದಲ್ಲಿ ಸೂರ್ಯನೊಂದಿಗೆ ಅಂಟಿಕೊಂಡಿದೆ. ಅಗ್ನಿಯ ಅನುಭವ ಮಾಡ್ತಾ ಇದೆ. ಜ್ಞಾನದ ಪ್ರಕಾಶತೆ ಯೋಗ ಅಗ್ನಿ ಅನುಭವಕ್ಕೆ ಬರ್ತಾ ಇದೆ.
ಕಂಪ್ಲೀಟ್ ನಿರಾಕಾರ ಸ್ಥಿತಿ, ನಿರ್ವಾಣಧಾಮ, ಜ್ಞಾನ ಸೂರ್ಯನ ಸುತ್ತಲೂ ನಾವು ಆತ್ಮಗಳು ಅನುಭವಕ್ಕೆ ಬರ್ತಾ ಇದೆ. ಇವಾಗ ಫರಿಸ್ತಾ ಸ್ವರೂಪ, ಇವಾಗ ಫರಿಸ್ತಾ ಸ್ವರೂಪ, ಸಕ್ಕನಿನಲ್ಲಿ ಸೂಕ್ಷ್ಮವತನದಲ್ಲಿ ಎದುರುಗಡೆ ಬಾಪದಾದ ಹೇಗಿದ್ದಾರೆ? ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ. ನಿರಂತರ ಅವರ ಮಸ್ತಕದಿಂದ ನನ್ನ ಆತ್ಮನಿಗೆ ವಿಚಿತ್ರ ಶಕ್ತಿಯ ಕಿರಣಗಳು ಬಂದು ತಾಕ್ತಾ ಇದೆ. ಅವರ ಮಸ್ತಕದಿಂದ ಫೌಂಟೇನ್ ರೂಪದಲ್ಲಿ ಬರ್ತಾ ಇದ್ದಾವೆ, ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ, ಬರ್ತಾ ಇದೆ, ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ನನ್ನ ಆತ್ಮ ಫರಿಸ್ತ ಎಲ್ಲ ರಿಸ್ತಗಳಿಂದ ಮುಕ್ತ, ದೇಹದ ಪ್ರಪಂಚ, ದೇಹದ ಆಕರ್ಷಣೆ, ಸಂಬಂಧ, ಸಂಪರ್ಕ ಎಲ್ಲದರಿಂದ ಮುಕ್ತ. ಪ್ರಾಕ್ಟಿಕಲಿ ಫರಿಸ್ತ ಲೈಟ್ ಅನುಭವ ಮಾಡ್ತಾ ಇದ್ದೇನೆ. ಆತ್ಮ ಬಿಂದು, ಜ್ಯೋತಿರ್ಬಿಂದುವಿನ ಲೈಟ್, ಲೆಕ್ಕಾಚಾರದ ಹೊರೆಗಳಿಂದ ಲೈಟ್ ಅಂದರೆ ಹೊರೆಗಳಿಲ್ಲದೆ ಇರುವಾಗ ಹಗೂರ ನಾನು ಆತ್ಮ ಡಬಲ್ ಲೈಟ್ ಫರಿಸ್ತ, ಡಬಲ್ ಲೈಟ್ ಫರಿಸ್ತ, ಡಬಲ್ ಲೈಟ್ ಫರಿಸ್ತ, ಡಬಲ್ ಲೈಟ್ ಫರಿಸ್ತ. ಎದುರುಗಡೆ ಬಾಪ್ದಾದ ನಿರಂತರ ಶಕ್ತಿ ಕಿರಣಗಳನ್ನು ನನ್ನ ಆತ್ಮಕ್ಕೆ ತುಂಬುತ್ತಾ ಇದ್ದಾರೆ, ಸಕಾಶ ಕೊಡ್ತಾ ಇದ್ದಾರೆ. ಸರ್ವ ಖಜಾನೆಗಳಿಂದ ಭರ್ಪೂರ ಆಗ್ತಾ ಇದೆ ನನ್ನ ಆತ್ಮ. ಫರಿಸ್ತ 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 ಫರಿಸ್ತ. ಯಾರು ಅನುಭವ ಮಾಡ್ತಾರೆ ಅವ್ರ ಎದುರುಗಡೆ ಏನೇ ಪರಿಸ್ಥಿತಿ ಬರಲಿ, ವಿಘ್ನಗಳು ಬರಲಿ, ಸ್ವಯಂ ಪರಮಾತ್ಮ ಛತ್ರ ಛಾಯಾಗಿ ನಿಲ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಫರಿಸ್ತಾ ಸ್ಟೇಜಲ್ಲಿ ಪಕ್ಕ ಸ್ಥಿರವಾಗಿದ್ದೇವೆ. ಎದುರುಗಡೆ ಬಾಪ್ದಾದ ಆರಬರ ದೃಷ್ಟಿ ಪಡೆದುಕೊಳ್ತಾ ಇದೆ ಆತ್ಮ ಫರಿಸ್ತ. ಇವಾಗ ನಿರಾಕಾರಿ ಬನ್ನಿ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿರ್ಬಿಂದು ಮಾತ್ರ ಹೊರಟಿದೆ. ಪರಮಧಾಮ ನನ್ನ ನಿಜ ಮನೆ ನಿರ್ವಾಣಧಾಮವನ್ನು ತಲುಪಿದ್ದೀನಿ. ಸೂರ್ಯ ಇದ್ದಾರೆ, ಜ್ಞಾನ ಸೂರ್ಯ ಇದ್ದಾರೆ, ಶಿವಬಾಬಾ. ಅವರ ಸುತ್ತಲೂ ಅವರ ಕಿರಣಗಳಲ್ಲಿ ನಾವೆಲ್ಲ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇವೆ. ಆ ಕಿರಣಗಳಲ್ಲಿ ಯೋಗ ಅಗ್ನಿ ಪ್ರಜ್ವಲಿಸುತ್ತಿದೆ ನನ್ನ ಆತ್ಮದಲ್ಲಿ. ನನ್ನ ಆತ್ಮ ಪ್ರಜ್ವಲಿಸುತ್ತಿದ್ದೇನೆ. ಜ್ವಾಲಾ ಸ್ವರೂಪದ ಅನುಭವ ಮಾಡ್ತಾ ಇದ್ದೇನೆ. ಪರಮಾತ್ಮ ಜ್ಞಾನ ಸೂರ್ಯ, ಅವರ ಸಂತಾನ ನನ್ನ ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಪ್ರಜ್ವಲಿಸುತ್ತಿದ್ದೇನೆ.
ಬನ್ನಿ, ಸೂಕ್ಷ್ಮ ಒತ್ತನಕ್ಕೆ ಬಂದಿದೆ. ಇವಾಗ ಫರಿಸ್ತಾ ಆತ್ಮ ಕಂಪ್ಲೀಟ್ ಚಾರ್ಜ್ ಆಗಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನಿಂದ ಚಾರ್ಜ್ ಆಗಿ ಸೂಕ್ಷ್ಮ ವತನದಲ್ಲಿ ನನ್ನ ಸೂಕ್ಷ್ಮ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಪ್ರಕಾಶತೆ ಹೊರಹೊಮ್ಮತಾ ಇದೆ. ಕಂಪ್ಲೀಟ್ ಲೈಟ್ನ ಅನುಭವ. ಸೂಕ್ಷ್ಮ ಶರೀರದ ಲೈಟ್, ಆತ್ಮ ಜ್ಯೋತಿಯ ಲೈಟ್, ಡಬಲ್ ಲೈಟ್ ಸ್ವರೂಪದಲ್ಲಿ ಎದುರುಗಡೆ ನೋಡ್ತಾ ಇದ್ದೇನೆ. ದಿವ್ಯ ನೇತ್ರದಿಂದ ಬಾಪ್ ದಾದಾ ಇದ್ದಾರೆ, ಅಪ್ಪಾಜಿ ಇದ್ದಾರೆ, ಬ್ರಹ್ಮ ಬಾಬಾ, ಸಂಪೂರ್ಣ ಬ್ರಹ್ಮ ಇದ್ದಾರೆ. ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಮಹಾಜ್ಯೋತಿ ಇದ್ದಾರೆ. ನಿರಂತರ ಅವರ ಮಸ್ತಕದಿಂದ ಬಿಡಿ ಬಿಳಿಯಾದ ಸರ್ವಶಕ್ತಿಯ ಕಿರಣಗಳು ಬಂದು ನಾನಾತ್ಮ ಫರಿಸ್ತೆಯಲ್ಲಿ ತುಂಬಿಕೊಳ್ತಾ ಇದ್ದಾವೆ. ಅನುಭವ ಮಾಡಬೇಕು. ಪ್ರಾಕ್ಟಿಕಲ್ ಅವಸ್ಥೆ, ಅವ್ಯಕ್ತ ಫರಿಸ್ತಾ, ಸೂಕ್ಷ್ಮ ವತನವಾಸಿ, ಎದುರುಗಡೆ ಬಾಪದಾದ, ನಿರಂತರ ಇದರ ಅಭ್ಯಾಸ ಅಚಲಡೋಳ ಸ್ಥಿತಿಯಲ್ಲಿದ್ದು ಮಾಡ್ತಾ ಇದ್ದೇನೆ. ನಾನಾತ್ಮ ಫರಿಸ್ತಾ 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 ನಿರಂತರ ಬಾಪ್ದಾದರವರಿಂದ ಸರ್ವ ಖಜಾನೆಗಳಿಂದ ಭರ್ಪೂರ ಆಗ್ತಾ ಇದ್ದೇನೆ. ಅನುಭವ ಮಾಡ್ತಾ ಇದ್ದೇನೆ. ನಿಶ್ಚಯ ಬುದ್ಧಿಯಿಂದ, ಸರ್ವಶಕ್ತಿಗಳಿಂದ ಭರ್ಪೂರ, ಖಜಾನೆಗಳಿಂದ ಭರ್ಪೂರ, ವರದಾನಗಳಿಂದ ಭರ್ಪೂರ ನನ್ನ ಆತ್ಮ ಫರಿಸ್ತಾ ಆತ್ಮ ಈಗ ನನ್ನ ಆತ್ಮ ಸೂಕ್ಷ್ಮ ಶರೀರವನ್ನು ಬಿಟ್ಟು ಇವಾಗ ನಿರಾಕಾರಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮಜ್ಯೋತಿ ಮಾತ್ರ ಹೊರಟಿದೆ. ಪರಮಧಾಮದತ್ತ ಹೊರಟಿದೆ. ನನ್ನ ಆತ್ಮಜ್ಯೋತಿ ಬಿಂದು ಜ್ಞಾನ ಸಿಂಧುವಿನಲ್ಲಿ ಸಮಾವೇಶವಾಗಲು, ಜ್ಞಾನ ಸಾಗರದ ಆಳದಲ್ಲಿ ಮುಳುಗಲು, ಲವಲೀನವಾಗಲು ತಲುಪಿದ್ದೇನೆ ಪರಮಧಾಮವನ್ನು. ಜ್ಞಾನ ಸಿಂಧುವಿನಲ್ಲಿ ಸಮಾವೇಶ. ಆತ್ಮದಲ್ಲಿರುವ ಎಲ್ಲ ಕೊಳೆ ಕ್ಲೀನ್ ಆಗ್ತಾ ಇದೆ. ಜಂಕ್ ಕ್ಲೀನ್ ಆಗ್ತಾ ಇದೆ. ತುಕ್ಕು ಕ್ಲೀನ್ ಆಗ್ತಾ ಇದೆ. ಸಾಗರದ ಆಳದಲ್ಲಿ ಹೋದಂಗೆಲ್ಲ ಆತ್ಮಕ್ಕೆ ಅಂಟಿಕೊಂಡಿರುವ ಕಲೆಗಳೆಲ್ಲ ಕ್ಲೀನಾಗಿ ಪವಿತ್ರ ವಜ್ರದಂತೆ ಶಿವಬಾಬಾ ಸಮಾನ ಹೊಳೆಯಲಾರಂಭಿಸುತ್ತಿದೆ. ನನ್ನ ಆತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಪರಮಧಾಮ ನಿವಾಸಿ. ಜ್ಞಾನ ಸೂರ್ಯನ ಸುತ್ತಲೂ ನಾವೆಲ್ಲ ಪುಟಾಣಿ ಆತ್ಮಗಳು. ಅವರ ಸಮಾನ, ಅವರ ಅಗ್ನಿಯಲ್ಲಿ, ಶಕ್ತಿಯಲ್ಲಿ, ಕರೆಂಟಲ್ಲಿ ನಾನು ಆತ್ಮ ಮುಳುಗಿದ್ದೇನೆ. ಯೋಗಾಗ್ನಿಯ ಜ್ವಾಲೆ ಪ್ರಜ್ವಲಿಸುತ್ತಿದೆ. ಜ್ವಾಲಾ ಸ್ವರೂಪ ಅವಸ್ಥೆಯಲ್ಲಿದೆ ನನ್ನ ಆತ್ಮ. ಆತ್ಮದಲ್ಲಿರುವ ಎಲ್ಲ ವಿಕರ್ಮ ಭಸ್ಮವಾಗಿದೆ ಜ್ವಾಲೆ.
ಇವಾಗ ಫರಿಸ್ತಾ ಅರ್ಥಾತ್ ನನ್ನ ಆತ್ಮ ಜ್ಞಾನ ಸೂರ್ಯನಿಂದ ಅಗ್ನಿಯನ್ನು ಪಡೆದು ಕರೆಂಟನ್ನು ಪಡೆದವರು ಸಮಾನ ಚಗಮಗಿಸುತ್ತ ಪವಿತ್ರ ವಜ್ರದಂತೆ ಹೊಳಿತ ಸೂಕ್ಷ್ಮ ವತನದಲ್ಲಿ ನನ್ನ ಸೂಕ್ಷ್ಮ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತಿದ್ದೇನೆ. ಪ್ರವೇಶ ಮಾಡಿದ ತಕ್ಷಣ ನನ್ನ ಸೂಕ್ಷ್ಮ ಶರೀರ ಇನ್ನಷ್ಟು ಸಂಪೂರ್ಣವಸ್ಥೆಯನ್ನು ಹೊಂದ್ತಾ ಇದೆ. ಅರ್ಥಾತ್ ಆ ಲೈಟ್ ಚಮಕ್ ನನ್ನ ಆತ್ಮ ಜ್ಯೋತಿಯ ಚಮಕ್ ನನ್ನ ಸೂಕ್ಷ್ಮ ಶರೀರದ ಸುತ್ತಲೂ ಹರಡಿ ಸೂಕ್ಷ್ಮ ಶರೀರದ ಒಂದು ಸಂಪೂರ್ಣತೆಯ ಅವಸ್ಥೆ ಇನ್ನಷ್ಟು ಚಮಕ್ಕನ್ನು ಅನುಭವ ಮಾಡಿಸುತ್ತಿದೆ. ಡಬಲ್ ಲೈಟ್ ಅನುಭವ. ಆತ್ಮ ಜ್ಯೋತಿರ್ಬಿಂದುವಿನ ಲೈಟ್, ಲೆಕ್ಕಾಚಾರದ ಹೊರೆಯಿಂದ ಲೈಟ್, ಅಂದರೆ ಲೆಕ್ಕಾಚಾರದ ಹೊರೆಯೆಲ್ಲ ಝೀರೋ ಆಗಿ ನನ್ನ ಆತ್ಮ ಡಬಲ್ ಲೈಟ್ ಫರಿಸ್ತಾ ಎದುರುಗಡೆ ನೋಡ್ತಾ ಇದ್ದೇನೆ. ದಿವ್ಯ ನೇತ್ರದಿಂದ ದಿವ್ಯ ಫರಿಸ್ತೆಗಳ ಬಾದಶಾ ಬ್ರಹ್ಮ ಬಾಬಾ ಇದ್ದಾರೆ. ಅವರ ಮಸ್ತಕದಲ್ಲಿ ಜ್ಞಾನ ಸೂರ್ಯ ಬಂದು ಕುಳಿತುಕೊಂಡಿದ್ದಾರೆ. ಅವರ ಮಸ್ತಕದಿಂದ ನಿರಂತರ ಶಕ್ತಿ ಕಿರಣಗಳು ಬಂದು ನಾನಾತ್ಮ ಫರಿಸ್ತೆಯಲ್ಲಿ ತುಂಬಿಕೊಳ್ತಾ ಇದ್ದಾವೆ. ಸರ್ವ ಖಜಾನೆಗಳಿಂದ ಭರ್ಪೂರ ನಾನಾತ್ಮ, ಸರ್ವ ವರದಾನಗಳಿಂದ ಭರ್ಪೂರ ಆಗ್ತಾ ಇದೆ ನನ್ನ ಆತ್ಮ. ಪರಮಾತ್ಮ ಬಾಪ್ದಾದ ಸಕಾಶ ಕೊಡ್ತಾ ಇದ್ದಾರೆ, ಶಕ್ತಿ ಕೊಡ್ತಾ ಇದ್ದಾರೆ. ನನ್ನ ಆತ್ಮ ಸಂಪೂರ್ಣ ನಿರ್ವಿಕಾರಿ ಆಗ್ತಾ ಇದ್ದೇನೆ. ಕಡೆ ಸಂಸ್ಕಾರಗಳೆಲ್ಲ ಭಸ್ಮವಾಗ್ತಾ ಇದೆ ಬಾಪ್ದಾದಾರವರ ಪವರ್ಫುಲ್ ದೃಷ್ಟಿಯಲ್ಲಿ. ನಾನಾತ್ಮ ಫರಿಸ್ತಾ ಇವಾಗ ನಿರಾಕಾರಿ ಸೆಕೆಂಡಿನಲ್ಲಿ ಸೂಕ್ಷ್ಮ ಶರೀರದಿಂದ ಆತ್ಮ ಜ್ಯೋತಿ ಜಗಮಗಿಸುತ್ತಾ ಹೊರಟಿದೆ ಪರಮಧಾಮ ತಲುಪಿ ಜ್ಞಾನ ಸೂರ್ಯನೊಂದು ಕಂಪ್ಲೀಟ್ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೆ. ಆತ್ಮ ಅನುಭವ ಮಾಡ್ತಾ ಇದ್ದೇನೆ. ಅವರನ್ನು ಟಚ್ ಮಾಡಿದ ತಕ್ಷಣ ಅವರಲ್ಲಿರುವ ಎಲ್ಲ ಶಕ್ತಿ ನನ್ನ ಆತ್ಮದಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ, ತುಂಬಿಕೊಳ್ತಾ ಇದೆ. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿರುವ ಜ್ವಾಲಾ ಸ್ವರೂಪ ನನ್ನ ಆತ್ಮ. ಜ್ಞಾನ ಸೂರ್ಯನ ಬೆಳಕಿನಲ್ಲಿ ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿರುವ ಜ್ವಾಲಾ ಸ್ವರೂಪ ನನ್ನ ಆತ್ಮ ಪರಮಧಾಮ ನಿವಾಸಿ. ಅನುಭವಕ್ಕೆ ಬರ್ತಾ ಇದೆ. ನಾವೆಲ್ಲರೂ ದಿವ್ಯ ನೇತ್ರದಿಂದ ಅನುಭವ ಮಾಡ್ತಾ ಇದ್ದೇವೆ. ಪರಮಧಾಮದಲ್ಲಿ ಕಂಬೈನ್ಡ್ ಸ್ವರೂಪದಲ್ಲಿ ಪರಮ ಈಶ್ವರ ಮಹಾಜ್ಯೋತಿ ಜಗಮಗಿಸುತ್ತಿರುವ ಜಾಗಂತಿ ಜ್ಯೋತಿಯನ್ನು ಟಚ್ ಮಾಡಿದ ತಕ್ಷಣ ನನ್ನ ಆತ್ಮನು ಜಗಮಗಿಸುತ್ತಿದ್ದೇನೆ. ಪರಮಧಾಮದಲ್ಲಿ ಅಂಟಿಕೊಂಡಿದ್ದ ಆತ್ಮ
ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಆತ್ಮ ಬಂದು ವಿರಾಜಮಾನನಾಗಿದೆ. ಎದುರುಗಡೆ ಬಾಪ್ ದಾದಾರವರು ಮುಗುಳ್ನಗ್ತಾ ಇದ್ದಾರೆ. ಪವರ್ಫುಲ್ ದೃಷ್ಟಿ ಅನುಭವಕ್ಕೆ ಬರ್ತಾ ಇದೆ. ಬಾಪ್ ದಾದಾ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೀವಿ. ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರ ಮಸ್ತಕದಿಂದ ನಿರಂತರ ಶಕ್ತಿಶಾಲಿ ಕಿರಣಗಳನ್ನು ಗ್ರಹಿಸ್ತಾ ಇದೆ ನಾನು ಆತ್ಮ. ಅವರ ಸಮಾನ ಹಗೂರನಾಗ್ತಾ ಇದ್ದೇನೆ. ಎಲ್ಲ ಹೊರೆಗಳಿಂದ ಮುಕ್ತ, ಭಾರದಿಂದ ಮುಕ್ತ ಅನುಭವ ಮಾಡ್ತಾ ಇದ್ದೀವಿ. ಲೆಕ್ಕಾಚಾರದ ಹೊರೆ, ಪಾಪದ ಹೊರೆ, ಎಲ್ಲ ಭಾರದಿಂದ ಮುಕ್ತ. ಸಂಸ್ಕಾರ, ಸ್ವಭಾವ ಸಂಸ್ಕಾರ ಕಂಪ್ಲೀಟ್ ಭಸ್ಮವಾಗಿದೆ. ನಿರಂತರ ಪರಮಾತ್ಮ ಸಕಾಶ ನನ್ನ ಆತ್ಮ ಮಸ್ತಕ ಜಗಮಗಿಸ್ತಾ ಇದೆ. ಡಬಲ್ ಲೈಟ್ ಫರಿಸ್ತಾ, ಒಂದು ಲೆಕ್ಕಾಚಾರದ ಹೊರೆಯಿಂದ ಲೈಟ್, ಇನ್ನೊಂದು ಆತ್ಮ ಜ್ಯೋತಿರ್ಬಿಂದು ಲೈಟ್, ಡಬಲ್ ಲೈಟ್ ಫರಿಸ್ತಾ. ಅನುಭವ ಮಾಡ್ತಾ ಇದ್ದೇವೆ. ಬಾಪ್ ದಾದಾ ನಿರಂತರ ಅವರ ನಯನದಿಂದ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ಪವರ್ಫುಲ್ ಏಂಜಲಿಕ್ ಸ್ಟೇಜ್, ಹಗೂರತೆ ಅನುಭವ. ಲೈಟ್ ಹೌಸ್, ಮೈಟ್ ಹೌಸ್ ಆಗಿ ಲೈಟ್ ಮೈಟನ್ನು ಹರಡಿಸುತ್ತಿದ್ದೇನೆ. ನನ್ನ ಆತ್ಮ ಲೈಟ್ ಹೌಸ್